ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 14. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರು ಒಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರೈಸ್ ದ ಲಾರ್ಡ್. ಈ ಸ್ತುತಿ ಮಹೋನ್ನತದಲ್ಲಿ ಸದಾಕಾಲ ದೇವರಿಗೆ ಮಹಿಮೆ ಉಂಟಾಗಲಿ. ಪರಿಶುದ್ಧರು 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 ಸೈನ್ಯಗಳ ಕರ್ತರಾದ ಪ್ರಭು ಯೇಸುವಿಗೆ ಸದಾಕಾಲ ಮಹಿಮೆ ಉಂಟಾಗಲಿ. ಭೂಲೋಕದಲ್ಲಿ ದೇವರು ಒಲಿದ ಮಾನವರಿಗೆ, ಅಂದರೆ ದೇವರನ್ನ ಒಲಿಸಿಕೊಂಡವರು, ಒಲಿಸಿಕೊಳ್ಳೋದಂದ್ರೆ ಮೆಚ್ಚುಗೆಗೆ ಪಾತ್ರರಾದವರು, ದೇವರನ್ನ ವಶಪಡಿಸಿಕೊಳ್ಳುವವರು, ದೇವರ ಪ್ರೀತಿಗೆ ಪಾತ್ರರಾದವರು, ದೇವರನ್ನ ಸ್ವೀಕರಿಸಿಕೊಳ್ಳುವವರಿಗೆ, ಅಂತವರಿಗೆ ಭೂಲೋಕದಲ್ಲಿ ಶಾಂತಿ ಸಮಾಧಾನ. ಈ ಸ್ತುತಿ ಮಾಡಿದ್ದು ಯಾರು ಎಂದು ನೋಡುವುದಾದರೆ, ಕ್ರಿಸ್ತ ಯೇಸುವಿನ ಜನನದ ಸಮಯದಲ್ಲಿ ದೇವದೂತರುಗಳು, 13ನೇ ವಚನ ಲೂಕ 2:13, ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರ ಒಂದು ಕಾಣಿಸಿಕೊಂಡಿತು. ವಾವ್! ಆ ದೂತನ ಸಂಗಡ ಸ್ವರ್ಗದ ಒಂದು ದೊಡ್ಡ ದೂತರ ಪರಿವಾರ. ದೂತರ ಪರಿವಾರ ಅಂದರೆ ಲಕ್ಷೋಪಲಕ್ಷ ದೇವದೂತರುಗಳು ಅಂತ ಹೇಳಬಹುದು ನಾವು. ಪ್ರೈಸ್ ದಿ ಲಾರ್ಡ್. ಕಾರಣ ಯಾಕಂದ್ರೆ ನೋಡಿ, ಯೇಸು ಎಲ್ಲಿರುತ್ತಾರೋ ಅಲ್ಲಿ ಇಡೀ ಸ್ವರ್ಗವೇ ಇಳಿದು ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ್ಗದಲ್ಲಿದ್ದ ಯೇಸು ಭೂಲೋಕದಲ್ಲಿ ಜನಿಸಿದ ಕಾರಣ ದೇವದೂತರೆಲ್ಲರೂ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕುರುಬರಿಗೆ ಯೇಸುವಿನ ಜನನದ ಕುರಿತು ಸಂದೇಶವನ್ನ ಕೊಡುವಂತದ್ದು ನೋಡಿ. ಜ್ಞಾನಿಗಳಿಗೆ ದೇವರ ಜನನದ ಸಂದೇಶ ಸಿಕ್ಕಿದ್ದು ಹೇಗೆ? ತಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಿ ಧರ್ಮಶಾಸ್ತ್ರವನ್ನೆಲ್ಲ ಓದಿ ಸತತವಾಗಿ ಕಂಡು ಹಿಡಿದು ಜ್ಞಾನಿಗಳು ಇಂಥ ಬೆತ್ಲೆಹೇಮ್ ನಗರದಲ್ಲಿ ಮಗು ಜನಿಸುತ್ತೆ ಎಂದು ಕಂಡುಹಿಡಿದರು. ಕುರುಬರು ಸಾಮಾನ್ಯ ಜ್ಞಾನ, ಸಾಮಾನ್ಯ ಜನರು, ಅವಿದ್ಯಾವಂತರು, ಸಿಂಪಲೆಸ್ಟ್, ಅಂದ್ರೆ ಎಷ್ಟು ಕುರುಬರನ್ನ, ಹಳ್ಳಿಯಲ್ಲಿರೋ ಕುರುಬರನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಆ ಕುರುಬರಿಗೂ ಸಹ ರಕ್ಷಕನ ಜನನದ ಸಂದೇಶ ಹೋಗಬೇಕಾಗಿತ್ತು. ಅದ್ಭುತಕರವಾದ ದೇವರು ಕುರುಬರಿಗೆ ಸಂದೇಶವನ್ನ ಕೊಡಲು, ಸಾಮಾನ್ಯ ಜನರು, ದೀನ ದಲಿತರಿಗೆ ಸಂದೇಶವನ್ನ ಕೊಡಲು ಸ್ವರ್ಗದ ದೂತ ಪರಿವಾರವನ್ನೇ ಕಳುಹಿಸಿಕೊಟ್ಟರು. ಪ್ರೇಸ್ ದಿ ಲಾರ್ಡ್. ಅದಕ್ಕಾಗಿ ಮತ್ತಾಯ 11 ವಚನ 25 ಮೇಲ್ಪಟ್ಟು ನಾವು ನೋಡ್ತೀವಿ, ದೇವಾ ನಿನ್ನ ಆಲೋಚನೆಗಳು ಅಮೂಲ್ಯವಾದುದು, ದೀನರಿಗೂ ಬಡವರಿಗೂ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಮೇಧಾವಿಗಳಿಗೆ ರಹಸ್ಯವನ್ನು ಮರೆ ಮಾಡಿ ಮಕ್ಕಳಂತವರಿಗೆ, ದೀನ ದಲಿತರಿಗೆ ನೀನು ಸ್ವರ್ಗೀಯ ರಹಸ್ಯಗಳನ್ನ ಪ್ರಕಟ ಮಾಡುತ್ತೆ. ಇದು ನಿನ್ನ ಸಂಕಲ್ಪವೇ ಆಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ಈ ಲೋಕದಲ್ಲಿರುವ ಯಾವ ಮನುಷ್ಯನನ್ನಾದರೂ ಸೆರೆ ಹಿಡಿಯಲು ಶಕ್ತರಾಗಿದ್ದಾರೆ. ಅವನು ದೊಡ್ಡ ಜ್ಞಾನಿ ಆಗಿರಬಹುದು ಅಥವಾ ಬಲಹೀನ ವ್ಯಕ್ತಿಯಾಗಿರಬಹುದು. ಅವರವರದೇ ಆದ ಮಾರ್ಗದಲ್ಲಿ ಯೇಸು ಇಳಿದು ಬಂದು ಅವರನ್ನ ರಕ್ಷಿಸಲು ಶಕ್ತರಾಗಿದ್ದಾರೆ. ಅದಕ್ಕೆ ಈ ವಾಕ್ಯ ಬಹಳ ಚೆನ್ನಾಗಿ ಹೇಳುತ್ತೆ, ಮಾನವ ಜನಾಂಗದ ಜ್ಯೋತಿ ಆ ದಿವ್ಯವಾಣಿ ಆಗಿದ್ದಾರೆ. ಯಾವ ಮನುಷ್ಯನನ್ನಾದರೂ ಅವರು ಬದಲಾವಣೆ ಮಾಡಲು ಶಕ್ತರಾಗಿದ್ದಾರೆ. ಭಯಪಡಬೇಡಿ. ಸೌಲ, ಕಠಿಣತೆ ತುಂಬಿದಂತ ಸೌಲ ಸಂತ ಪೌಲನಾಗಿ ಮಾರ್ಪಟ್ಟ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಓಕೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರನ್ನ ಒಲಿಸಿಕೊಂಡವರಿಗೆ ಶಾಂತಿ ಸಮಾಧಾನ. ಹೇಗೆ ದೇವರನ್ನ ಒಲಿಸಿಕೊಳ್ಳುವುದು, ದೇವರ ಮೆಚ್ಚುಗೆಗೆ ಪಾತ್ರರಾಗುವುದು? ತಂದೆ ದೇವರನ್ನು, ದೇವರು ಕಳುಹಿಸಿಕೊಟ್ಟ ದೇವಪುತ್ರನಾದ ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವುದೇ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವಾಗಿದೆ. ಯೋಹಾನ 6 ವಚನ 25 ಮೇಲ್ಪಟ್ಟು ಜನರೆಲ್ಲರೂ ಯೇಸುವಿನ ಬಳಿ ಬಂದು ಕೇಳುತ್ತಾರೆ, ದೇವರು ಮೆಚ್ಚುವಂತೆ ನಾವು ಮಾಡಬೇಕಾದ ಕಾರ್ಯ ಏನು? ನಾವು ಏನನ್ನು ಮಾಡಿದರೆ ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತೇವೆ? ನ್ಯಾಯಶಾಸ್ತ್ರವನ್ನ ಕೈಗೊಳ್ಳೋಣವಾ? 10 ಆಜ್ಞೆಗಳನ್ನ ಕೈಗೊಳ್ಳಲ? ನನ್ನ ನೀತಿಯ ಕಾರ್ಯಗಳು, ನನ್ನ ಒಳ್ಳೆಯ ಗುಣಗಳು ದೇವರ ಮೆಚ್ಚುಗೆಗೆ ಪಾತ್ರರಾಗುತ್ತದಾ ಅಂತ ಕೇಳುವಾಗ ಯೇಸು ಹೇಳುತ್ತಾರೆ, ನೀವು ಮಾಡಬೇಕಾದದ್ದು ಇಷ್ಟೇ. ದೇವರನ್ನು, ದೇವರಿಂದ ಕಳುಹಿಸಲ್ಪಟ್ಟ ಆತನ ಏಕೈಕ ಪುತ್ರನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವುದು ದೇವರಿಗೆ ಮೆಚ್ಚುಗೆಯಾದದ್ದಾಗಿದೆ. ಪ್ರೇಸ್ ದಿ ಲಾರ್ಡ್. ಇವತ್ತು ಪ್ರಭು ಯೇಸುವಿನ ಜನನ ಇಡೀ ಪ್ರಪಂಚಕ್ಕೆ ಸಾರಲ್ಪಡಬೇಕು.
ಯೇಸುವೇ ಏಕೈಕ ರಕ್ಷಕ, ಯೇಸು ದೇವರ ಪುತ್ರ, ಯೇಸುವೇ ದೇವರು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸು ನಾಮದಿಂದಲ್ಲದೆ ಬೇರಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ ಎಂಬ ಸತ್ಯ ಘೋಷಿಸಲ್ಪಡಬೇಕು. ಹೇಗೆ? ನನ್ನ ಮತ್ತು ನಿಮ್ಮ ನಡೆ, ನುಡಿ, ಜೀವನ ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲಬೇಕು. ದೇವರನ್ನ ಒಲಿಸಿಕೊಂಡ ಮನುಷ್ಯನಿಗೆ ಶಾಂತಿ ಸಮಾಧಾನ. ಯಾವಾತನು ರಕ್ಷಕನಾದ ಯೇಸುವನ್ನ ತನ್ನ ಹೃದಯಕ್ಕೆ ಬರಮಾಡಿಕೊಳ್ಳುತ್ತಾನೋ, ತನ್ನ ಜೀವನಕ್ಕೆ ಬರಮಾಡಿಕೊಳ್ಳುತ್ತಾನೋ, ಅವನಿಗೆ ಶಾಂತಿ ಸಮಾಧಾನ. ಈ ಶಾಂತಿ ಸಮಾಧಾನ ಅಂದ್ರೆ ಏನ್ ಗೊತ್ತಾ? ಸಮಾಧಾನ ಪಡಿಸೋದಂದ್ರೇನು? ಇಬ್ಬರ ಜಗಳದಲ್ಲಿ ಸಂಧಾನ ಮಾಡಿಸೋದು. ಶಾಂತಿ ಅಂದ್ರೇನು? ಅವರ ಮೇಲೆ ಕೋಪ ಇತ್ತು, ಅವರ ಮೇಲೆ ದ್ವೇಷ ಇತ್ತು, ಅವರ ಮೇಲೆ ಹಗೆತನ ಇತ್ತು. ಆ ಕೋಪ ಹೋಯ್ತು, ದ್ವೇಷ ಹೋಯ್ತು, ಹಗೆತನ ಹೋಯ್ತು, ನನ್ನ ಮನಸ್ಸಿಗೆ ಶಾಂತಿ ಇದೆ, ಅವರೊಟ್ಟಿಗೆ ನನಗೆ ಸಮಾಧಾನವಿದೆ. ಕರೆಕ್ಟ್ ಅಲ್ವಾ? ಇದು ಶಾಂತಿ ಸಮಾಧಾನ. ಯಾವಾಗ ನಾವು ರಕ್ಷಕರಾದ ಯೇಸುವನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇವೋ, ದೇವರೊಟ್ಟಿಗೆ ನಮಗೆ ಶಾಂತಿ ಸಮಾಧಾನ ಉಂಟಾಗುತ್ತದೆ. ಕಾರಣ, ಪ್ರಭು ಯೇಸುವಿನ ಜನನಕ್ಕೆ ಮೊದಲು ದೇವರಿಗೂ ಮನುಷ್ಯರಿಗೂ ಪಾಪ ಶಾಪದ ಅಡ್ಡ ಗೋಡೆ ನಿಂತಿತ್ತು. ದೇವರ ದೃಷ್ಟಿಯಲ್ಲಿ ನಾವು ಒಂದು ಕಾಲದಲ್ಲಿ ದ್ರೋಹಿಗಳಾಗಿದ್ದೆವು, ಪಾಪಿಗಳಾಗಿದ್ದೆವು. ಆಧ್ಯಾತ್ಮಿಕವಾಗಿ ದೇವರ ಪಾಲಿಗೆ ನಾವು ಸತ್ತವರಾಗಿದ್ದೆವು. ಆದರೆ ಯೇಸುವಿನ ರಕ್ತ, ಯೇಸುವಿನ ಜನನ, ಯೇಸುವಿನ ಶಿಲುಬೆಯ ಮರಣ ನಮ್ಮನ್ನು ಆ ಪಾಪ ಶಾಪದ ಅಡ್ಡ ಗೋಡೆಯನ್ನ ಕೆಡವಿ ಹಾಕಿ ದೇವರಿಗೂ ಶತ್ರುತ್ವವನ್ನ ಇರಿಸಿಕೊಂಡಿದ್ದ, ದೇವರಿಗೂ ಮನುಷ್ಯರಿಗೂ ಶಾಂತಿ ಸಮಾಧಾನವನ್ನ ಏರ್ಪಡಿಸಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಕ್ರಿಸ್ತ ಜಯಂತಿಯ ಹಬ್ಬದ ಸಮಯದಲ್ಲಿ ಶಾಂತಿಯ ದೂತರಾಗಿ ನಾವು ಮಾರ್ಪಾಡಾಗೋಣ, ಸಮಾಧಾನದ ದೂತರಾಗಿ ನಾವು ಮಾರ್ಪಾಡೋಣ. ಸಮಾಧಾನ ಪಡಿಸುವವರು ದೇವರೊಡನೆ ಸತ್ಸಂಬಂಧವನ್ನ ಬೆಳೆಸಿಕೊಂಡು ಸತ್ಫಲವನ್ನ ಕೊಯ್ಯುತ್ತಾರೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದ ನಂತರ ಈ ಲೋಕವನ್ನ ಬಿಟ್ಟು ಹೋಗುವ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದರು, ನಾನು ಶಾಂತಿ ಸಮಾಧಾನವನ್ನು ಈ ಲೋಕದಲ್ಲಿ ಬಿಟ್ಟು ಹೋಗುತ್ತೇನೆ. ಈ ಲೋಕ ಕೊಡುವ ಶಾಂತಿ ಸಮಾಧಾನವಲ್ಲ, ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆ ಯೇಸುವಿನ ಶಾಂತಿ ಸಮಾಧಾನ ಏನೆಂದರೆ, ಪಾಪದಿಂದ ನಾಶನದಲ್ಲಿದ್ದ ನಾವು ಯೇಸುವಿನ ಮೂಲಕ ದೇವರೊಟ್ಟಿಗೆ ಸಂಧಾನಗೊಂಡು ಮರಣದಿಂದ ಜೀವಕ್ಕೆ, ನಾಶನದಿಂದ ಆಶೀರ್ವಾದದ ಕಡೆಗೆ ನಮ್ಮನ್ನು ಕರೆದುಕೊಂಡು ಬಂದದ್ದು ನಿಜವಾದ ಶಾಂತಿ ಸಮಾಧಾನವಾಗಿದೆ. ಅದಕ್ಕಾಗಿ ಯೇಸು ಹೇಳಿದರು, ನನ್ನ ಶಾಂತಿ ಸಮಾಧಾನ, ಅದು ಯೇಸುವಿನ ಶಾಂತಿ ಸಮಾಧಾನ ದೇವರೊಟ್ಟಿಗೆ ನಮ್ಮನ್ನು ಸಂಧಾನಗೊಳಿಸುವಂತದ್ದಾಗಿದೆ. ಈ ಸಮಯದಲ್ಲಿ ನಾವು ಒಳ್ಳೆಯ ಪಾಪ ನಿವೇದನೆಯನ್ನ ಮಾಡೋಣ. ನಮ್ಮ ಹೃದಯ ಪಶ್ಚಾತ್ತಾಪದಿಂದ ಕರಗಿ ನೀರಾಗಿ ಹರಿಯಲಿ. ಪಶ್ಚಾತ್ತಾಪ ಪಡುವ ದೀನ ಮನಸ್ಸಿನಲ್ಲಿ ನಾನು ಬಂದು ವಾಸಿಸುವವನಾಗಿದ್ದೇನೆಂದು ವಾಗ್ದಾನ ಮಾಡಿರುವ ಪ್ರಭು, ಪಾಪಕ್ಕೆ ಪಶ್ಚಾತ್ತಾಪ ಪಡುವ ದೀನನ ಹೃದಯವನ್ನು ಉಜ್ಜೀವನಗೊಳಿಸುತ್ತೇನೆಂದು ವಾಗ್ದಾನ ಮಾಡಿರುವ ಪ್ರಭು, ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಜನ್ಮ ತಳೆಯಲಿ. ಪಾತ್ರೆಯ ಹೊರಭಾಗವನ್ನು ಮಾತ್ರ ತೊಳೆಯದಿರಿ, ಪಾತ್ರೆಯ ಒಳಭಾಗವನ್ನು ಶುದ್ಧೀಕರಿಸುವಂತೆ ಈ ಆಗಮನ ಕಾಲದಲ್ಲಿ ಒಳ್ಳೆಯ ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ಭಾಗವಹಿಸಿ ನಮ್ಮ ಹೃದಯವನ್ನ ಶುದ್ಧೀಕರಿಸಿ ಪರಸ್ಪರರೊಟ್ಟಿಗೆ ಶಾಂತಿ ಸಮಾಧಾನದ ದೂತರಾಗಿ ಮಾರ್ಪಾಡಾಗುವ ಅಭಿಷೇಕ ನಮ್ಮ ಮೂಲಕ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.